ಧರ್ಮಸ್ಥಳ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ, ಅದು ಒಂದು ನ್ಯಾಯಾಲಯವಿದ್ದ ಹಾಗೆ. ನ್ಯಾಯಾಲಯದಲ್ಲಿ ತೀರ್ಮಾನವಾಗದ ಕೆಲವು ಪ್ರಕರಣಗಳು ಇಲ್ಲಿ ಬಗೆಹರಿಯುತ್ತವೆ ಎಂದು ಧಾರ್ಮಿಕ ಸಭೆಯಲ್ಲಿಯೇ ಧರ್ಮಸ್ಥಳ ವಿರೋಧಿಗಳಿಗೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ CN ಮಂಜುನಾಥ್ ತಿರುಗೇಟು ನೀಡಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಉದ್ಘಾಟನೆಗೊಂಡ ಧರ್ಮಸ್ಥಳದಲ್ಲಿ ನಮ್ಮೂರ ಗಣಪ ಎಂಬ ಆಸ್ಥಾನ ಮಂಟಪದ ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಎಂಬುದು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ. ಕೆಲವು ಮನೆಯ ವ್ಯಾಜ್ಯಗಳ ಬಗ್ಗೆ ನ್ಯಾಯಾಲಯಕ್ಕೆ ಹೋಗದೆ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳ ತೀರ್ಪಿಗೆ ತಲೆಬಾಗುತ್ತಾರೆ. ಇಂದು ರಾಜ್ಯದಲ್ಲಿ ಸುಮಾರು 35 ಲಕ್ಷ ಇವತ್ತು ದೇವರು ನೆಮ್ಮದಿಯಾಗಿರಲು ನಮ್ಮ ಜನ ಬಿಡುತ್ತಿಲ್ಲ. ಮಹಾಭಾರತದಲ್ಲಿ ಶಕುನಿ ನೋಡಿದ್ದೇವೆ. ಅಂತಹ ಶಕುನಿಗಳು ಭೂಮಿಯ ಮೇಲಿದ್ದರೆ ಸಮಾಜ ಛಿದ್ರವಾಗುತ್ತದೆ. ಅದೇ ಭೂಮಿಯ ಮೇಲೆ ವೀರಭದ್ರ ಇದ್ದರೆ ಸಮಾಜ ಭದ್ರವಾಗಿರುತ್ತೆ ಎನ್ನುವ ಮೂಲಕ ಧರ್ಮಸ್ಥಳವನ್ನು ಹೊಗಳಿ ಧರ್ಮಸ್ಥಳದ ವಿರೋಧಿಗಳಿಗೆ ಬಹಿರಂಗ ಸಭೆಯಲ್ಲಿಯೇ ತಿರುಗೇಟು ನೀಡಿದರು. ಇನ್ನು ಮೊನ್ನೆ ತಾನೇ ಗಣೇಶ ವಿಸರ್ಜನೆ ವೇಳೆ ಪುಟ್ಟ ಮಕ್ಕಳು ಅಪಘಾತದಲ್ಲಿ ಸಾವಿಗೀಡಾಗಿದ್ದು ತುಂಬ ನೋವಿನ ಸಂಗತಿ. ಇಂತಹ ಸಂದರ್ಭದಲ್ಲಿ ನಾನು ಸನ್ಮಾನ ಸ್ವೀಕರಿಸುವುದು ತಪ್ಪು. ಸನ್ಮಾನ ಯಾವತ್ತೂ ಮೌನವಾಗಿರಬೇಕು. ನಮ್ಮ ಸಾಧನೆ ಎಲ್ಲರಿಗೂ ಗೊತ್ತಾಗಬೇಕು ಎಂದರು. ಇನ್ನೊಂದು ವಿಶೇಷ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮೂರ ಗಣಪನನ್ನ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಹೋಗ್ತಾ ಇದ್ರು ಕೂಡ ಈ ಧರ್ಮಸ್ಥಳದ ಗಣಪನ್ನ ಈ ನಮ್ಮ ಚನ್ನರಾಯಪಟ್ಟಣಕ್ಕೆ ಕರೆದುಕೊಂಡು ಬಂದಂತ ಯೋಗೀಶ್ ಅವರಿಗೆ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ನಮ್ಮ ವಿಶೇಷ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನ ಹೇಳಬೇಕಾಗುತ್ತೆ. ರವೀಂದ್ರ, ಹೌದು, ಅಂದ್ರೆ ಧರ್ಮಸ್ಥಳ ಕೇವಲ ದೇವಾಲಯ ಮಾತ್ರ ಅಲ್ಲ, ಒಂದು ಧಾರ್ಮಿಕ ಕ್ಷೇತ್ರ ಮತ್ತು ಅದು ಒಂದು ನ್ಯಾಯಾಲಯ ಅಂತಲೂ ಹೇಳಬೇಕಾಗುತ್ತೆ. ಎಷ್ಟೋ ಜನ ಮನೆಯಲ್ಲಿ ವ್ಯಾಜ್ಯಗಳಿದ್ರೆ ಅವರು ಅಲ್ಲಿ ಒಂದು ಪ್ರತೀತಿ ಇದೆ, ಅವರು ಕೋರ್ಟ್ ಹೋಗೋದಿಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹತ್ರ ಹೋಗಿ ಒಂದು ನ್ಯಾಯವನ್ನು ಕೇಳುವಂಥದ್ದು. ಅವರು ಏನ್ ತೀರ್ಮಾನ ಕೊಡ್ತಾರೆ ಅದನ್ನ ಒಪ್ಪಿಕೊಡ್ತಾರೆ. ಇವತ್ತು ಧರ್ಮಸ್ಥಳ ಕ್ಷೇತ್ರ ನಿಜವಾಗ್ಲೂ ಸುಮಾರು 30 ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ 35 ನಮ್ಮ ರಾಜ್ಯಾದ್ಯಂತ 35 ಲಕ್ಷ ಜನರಿಗೆ ಸ್ವಯಂ ಪ್ರೇರಿತ ಉದ್ಯೋಗದ ತರಬೇತಿಯನ್ನು ಕೊಟ್ಟಿದ್ದಾರೆ. ಇದು ಯಾಕೆಂದ್ರೆ ದೇವರು ಎಲ್ಲ ಕಡೆ ಬಂದು ಕೆಲಸ ಮಾಡ್ಲಿಕ್ಕಾಗೋದಿಲ್ಲ, ಆದ್ರೆ ಕೆಲವರನ್ನ ತನ್ನ ರಾಯಭಾರಿಯಾಗಿ ಕಳಿಸ್ತಾನೆ ಭೂಮಿಗೆ, ನೀವು ಕೆಲಸ ಮಾಡಿ, ನನ್ನ ಪರವಾಗಿ ಕೆಲಸ ಮಾಡಿ ಅಂತ ಕೆಲಸವನ್ನ ನಮ್ಮ ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದ್ರೆ ದೇವರನ್ನು ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾ ಇಲ್ಲ ನಮ್ಮ ಜನ. ದೇವರನ್ನು ವಿವಾದ ಕೆಳದು ತರುವಂಥದ್ದು ಇದು ನಿಜವಾಗ್ಲೂ ವಿಷಾದದ ವಿಚಾರ ಅಂತ ಹೇಳಬೇಕಾಗುತ್ತೆ. ದೇವರನ್ನು ಬಿಟ್ಟಿಲ್ಲ ಈ ಕಾಲದಲ್ಲಿ. ಯಾವಾಗ್ಲೂ ಅಷ್ಟೇ ಈಗ ನಾವು ಮಹಾಭಾರತದಲ್ಲೆಲ್ಲ ನೋಡಿದೀವಿ, ಶಕುನಿ ಅಂತ ನಾವು ಹೇಳ್ತೇವೆ ನೋಡಿ. ಶಕುನಿ ಇದ್ರೆ ಸಮಾಜ ಛಿದ್ರ ಆಗುತ್ತೆ, ವೀರಭದ್ರ ಇದ್ರೆ ಸಮಾಜ ಭದ್ರ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಮಾಡದೇ ಇದ್ರೆ ಮಾತ್ರ ನಾನು ಇಲ್ಲಿ ಬರ್ತೀನಿ, ಸನ್ಮಾನ ಮಾಡೋದಂದ್ರೆ ನಾನು ಬರಲ್ಲ. ಯಾಕೆಂದ್ರೆ ಅಲ್ಲಿ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ, ಇನ್ನು ಕೆಲವರು ಜೀವನ ಮರಣದ ಹೋರಾಟ ನಡೀತಾ ಇದೆ ಆಸ್ಪತ್ರೆಯಲ್ಲಿ. ಇಂಥ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡೋದು ಸರಿ ಇಲ್ಲ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸನ್ಮಾನ ಮೌನವಾಗಿರ್ಬೇಕು, ಸಾಧನೆ ಎಲ್ಲ ಗುರುತಾಗಬೇಕು. ಅದು ಅದಕ್ಕೆ ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ.